ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ, ಸಮಸ್ಯೆಗಳಿಗೆ ಹೆದರಬೇಡಿ. ಅವೇ ನಮಗೆ ಹೆದರಿ ಓಡಿ ಹೋಗಬೇಕು. ಯಾವುದೇ ಸಮಸ್ಯೆ ಬಂದರೂ ಧೈರ್ಯದಿಂದ ಎದುರಿಸುವುದು ಬುದ್ಧಿವಂತರ ಲಕ್ಷಣ. ಎಷ್ಟೇ ದೊಡ್ಡ ಸಮಸ್ಯೆಯನ್ನಾದರೂ ಸಣ್ಣ ಕೋನದಿಂದ ನೋಡಬೇಕು. ಸಮಸ್ಯೆಗಳನ್ನು ದೂರ ಓಡಿಸಬೇಕು. ಬೇರೆ ಯಾರಿಗೂ ಟೀಕಿಸುವ ಅವಕಾಶಗಳನ್ನು ನೀವು ಎಂದಿಗೂ ಕೊಡಬೇಡಿ. ಟೀಕಿಸಿದರೂ ವಿಮರ್ಶಿಸಿದರೂ ಗಮನ ಕೊಡಬೇಡಿ. ನಿಮ್ಮದೇ ಸರಿ, ನೀವೇ ಶ್ರೇಷ್ಠ ಅನ್ನುವ ಭಾವನೆ ನಿಮ್ಮಲ್ಲಿರಬೇಕು. ಯಾವುದೇ ಸಮಸ್ಯೆಗಳಿಗೂ ಹೆದರದೆ ಜೀವನವನ್ನು ಸವಾಲಾಗಿ ತೆಗೆದುಕೊಂಡು ವಿಜೇತರಾಗುತ್ತಾ ಮುಂದುವರಿಯುವುದು ಬುದ್ಧಿವಂತರ ಲಕ್ಷಣ. ಕೆಲವರಿರುತ್ತಾರೆ, ನಾನು ಏನು ಮಾಡಬಲ್ಲೆ ಎಂಬ ಈ ಪ್ರಶ್ನೆ ನಿಮಗೆ ನೀವೇ ಹಾಕಿಕೊಂಡಿದ್ದೀರಿ. ಅಂದರೆ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಕ್ಷೀಣಿಸುತ್ತಿದೆ ಎಂದೇ ಅರ್ಥ. ಈ ಒಂದೆರಡು ಪದಗಳಿರುವ ಈ ಪುಟ್ಟ ವಾಕ್ಯವೇ ಬಹಳಷ್ಟು ಮಂದಿಯನ್ನು ಅವರನ್ನು ಖಿನ್ನತೆಗೆ ದೂಡುತ್ತಾ ಇರುತ್ತದೆ. ಕೆಲವರು ಸಣ್ಣ ಒಂದು ಸಮಸ್ಯೆ ಬಂದರೂ ಸಾಕು, ಅಥವಾ ಪರೀಕ್ಷೆಯಲ್ಲಿ ಫೇಲಾದರೂ, ಅಥವಾ ಸಾಲದ ಒಂದು ಸಮಸ್ಯೆ ಹೆಚ್ಚಾದರೂ, ಸಾಲದ ಬಾಧೆ ಹೆಚ್ಚಾದರೂ, ಇಂಥದ್ದೇ ಬೇರೆ ಏನಾದರೂ ವ್ಯಥೆಯಿಂದ ಕ್ಷೀಣಿಸಿ ಹೋಗುವವರ ಸಂಖ್ಯೆಯನ್ನು ನಾವು ದಿನ ಬೆಳಗ್ಗೆ ಪತ್ರಿಕೆಗಳಲ್ಲಿ ಓದುತ್ತಿರುತ್ತೇವೆ. ಇವರನ್ನು ಸರಿಪಡಿಸಲಿಕ್ಕಾಗಿ ಕೆಲವೊಂದು ಕಡೆ ಕೌನ್ಸಿಲಿಂಗ್ ಕೇಂದ್ರಗಳು ಇರ್ತವೆ. ಆದರೆ ಎಷ್ಟು ಮಂದಿ ಹೋಗುತ್ತಾರೆ? ಇವರಲ್ಲಿ ಹೋಗೋರ ಸಂಖ್ಯೆ ಬಹಳಷ್ಟು ಕಡಿಮೆ. ಒಮ್ಮೆ ಹೀಗಾಯ್ತಂತೆ. ಅಮೆರಿಕದಲ್ಲಿ ಜಾನ್ ಡೇವಿಡ್ ಎಂಬಂತಹ ಒಬ್ಬ ವ್ಯಕ್ತಿ 6ನೆಯ ವಯಸ್ಸಿನಲ್ಲಿ ಕಣ್ಣುಗಳನ್ನು ಕಳೆದುಕೊಂಡು ಅಂಧನಾದ. 12ನೆಯ ವಯಸ್ಸಿನಲ್ಲಿ ಒಂದು ಅಪಘಾತದಲ್ಲಿ ಕಾಲುಗಳನ್ನು ಕಳೆದುಕೊಂಡ. ಹೀಗೆ ಏಟಿನ ಮೇಲೆ ಏಟು ಬಿದ್ದರೂ ಆತನಲ್ಲಿ ಹಠ ಛಲ ಬೆಳೆದು ರಾತ್ರಿ ಹಗಲೂ ಕೂಡ ಕಷ್ಟಪಟ್ಟ. ತನ್ನ ಹಾಗೆ ಜೀವನದಲ್ಲಿ ಪೆಟ್ಟು ತಿಂದವರನ್ನು, ವಂಚಿತರಾದವರನ್ನು ಸೇರಿಸಿ ಅವರಿಂದ ತರಕಾರಿಗಳನ್ನು ಬೆಳೆಸಿದ. ಯಾರ ಕೈಯಲ್ಲಿ ಏನಾಗುತ್ತದೋ ಆ ಕೆಲಸಗಳನ್ನು ಅವರಿಂದ ಮಾಡಿಸಿದ. ಬದುಕುವ ಆತ್ಮವಿಶ್ವಾಸವನ್ನು ಅವರಲ್ಲಿ ಮೂಡಿಸಿದ. ಇದೇ ಆತ ಮಾಡಿದ ಒಂದು ಒಳ್ಳೆಯ ಕೆಲಸ. ಹೌದು, ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಬೇಕು. ಮತ್ಯಾರೂ ನಮ್ಮನ್ನು ಪ್ರಶ್ನಿಸುವುದಲ್ಲ. ನಮ್ಮ ಕುಂದುಕೊರತೆಗಳನ್ನು, ನ್ಯೂನತೆಗಳನ್ನು, ದೌರ್ಬಲ್ಯಗಳನ್ನು ಇತರರು ಎತ್ತಿ ತೋರಿಸುವುದಿಲ್ಲ. ನಮ್ಮ ದೌರ್ಬಲ್ಯಗಳನ್ನು ಕನ್ನಡಿಯ ಎದುರು ನಿಂತಾಗ ನಾವೇ ಕಾಣುತ್ತೇವೆ ಹೊರತು ಮತ್ತೊಬ್ಬರಲ್ಲ. ಕಂಡರೂ ಕೂಡ ಸರಿಪಡಿಸಲು ಯಾರೂ ಕೂಡ ಬರುವುದಿಲ್ಲ. ನಮ್ಮೊಳಗಿನ ಶಕ್ತಿ ಸಾಮರ್ಥ್ಯಗಳನ್ನು, ದೌರ್ಬಲ್ಯಗಳನ್ನು, ಲೋಪದೋಷಗಳನ್ನು ನಮಗೆ ನಾವೇ ಅಂದಾಜಿಸಿಕೊಳ್ಳಬೇಕು, ಸರಿಪಡಿಸಿಕೊಳ್ಳಬೇಕು. ನಮ್ಮ ಬಲ ಅಥವಾ ಬಲಹೀನತೆಗಳನ್ನು ನಿರ್ದಿಷ್ಟವಾಗಿ ಅರಿತುಕೊಂಡಿದ್ದೇ ಆದರೆ, ಬಲವನ್ನೇ ಆಯುಧವನ್ನಾಗಿ ಎತ್ತಿ ಹಿಡಿದು ದೌರ್ಬಲ್ಯಗಳನ್ನು ಕೆಲಸಕ್ಕೆ ಬಾರದ ಕಸದಂತೆ ಬಿಟ್ಟಿದ್ದೇ ಆದರೆ, ಈ ಜೀವನ ಒಂದು ಸಮರವೇ. ಆದರೂ ಗೆಲುವು ನಮ್ಮದೇ. ಹೌದು, ಗೆಲ್ಲೋಣ ಬನ್ನಿ. ಈ ಪ್ರಪಂಚದಲ್ಲಿ ನನ್ನ ಸಮಸ್ಯೆ ತೀರಾ ಚಿಕ್ಕದು. ನನಗಿಂತ ದೊಡ್ಡ ಸಮಸ್ಯೆಗಳು, ದೊಡ್ಡ ಸಮಸ್ಯೆಗಳು ಇರುವವರು ಇದ್ದಾರೆ ಅನ್ನುವಂತಹ ಸಕಾರಾತ್ಮಕ ಆಲೋಚನೆ, ಪಾಸಿಟಿವ್ ಥಿಂಕಿಂಗ್, ಇದನ್ನು ರೂಢಿಸಿಕೊಳ್ಳಿ, ಬೆಳೆಸಿಕೊಳ್ಳಿ. ನನ್ನ ಸಮಸ್ಯೆಗೆ, ನನ್ನ ಸೋಲಿಗೆ ಮುಖ್ಯ ಕಾರಣವೇನು, ಮೂಲ ಕಾರಣವೇನು ಅಂತ ವಿಶ್ಲೇಷಣೆಯನ್ನು ಆರಂಭಿಸಿ. ಮತ್ತೊಮ್ಮೆ ಆ ಸಮಸ್ಯೆ, ಸೋಲು ನಿಮ್ಮ ಬಳಿ ಸುಳಿಯುವುದಿಲ್ಲ. ಕ್ರಿಯಾಶೀಲರು ಕಾಲಹರಣ ಮಾಡುವುದಿಲ್ಲ. ಕಾರ್ಯಸಾಧಕರು ಆತ್ಮವಿಶ್ವಾಸ ಕಳೆದುಕೊಳ್ಳುವುದಿಲ್ಲ. ಹೌದು ಸ್ನೇಹಿತರು, ಕ್ರಿಯಾಶೀಲರು, ಚಟುವಟಿಕೆಯಿಂದ ಇರುವವರು ಯಾವತ್ತೂ ಕೂಡ ಕಾಲವನ್ನು ವ್ಯರ್ಥಗೊಳಿಸುವುದಿಲ್ಲ. ಹಾಗೆ ಕಾರ್ಯಸಾಧಕರು ಯಾವತ್ತೂ ಕೂಡ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುವುದಿಲ್ಲ. ಆತ್ಮೀಯರೇ, ನಾಳೆ ಮತ್ತೊಂದು ವಿಷಯದೊಂದಿಗೆ ನಿಮ್ಮೆದುರಿಗೆ ಮತ್ತೊಮ್ಮೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.